ಈ ಒಂದು ಕೃಷ್ಣಗಿರಿ ಬೆಟ್ಟದಿಂದ ನಮ್ಮ ಚನ್ನಪಟ್ಟಣದ ಬಹಳ ಫೇಮಸ್ ಆಗಿರುವಂತ ಕಣ್ವ ಡ್ಯಾಮ್ ಕಾಣುತ್ತೆ. ನೋಡ್ತಾ ಇರಬಹುದು ನೀವು, ಅಲ್ಲಿ ಏನು ಕಾಣಿಸ್ತಿದೆಯಲ್ಲ ಇವಾಗ, ಅದು ಬಂದು ಕಣ್ವ ಡ್ಯಾಮ್. ನಮ್ಮ ಚನ್ನಪಟ್ಟಣದ ಬಹಳ ಫೇಮಸ್ ಡ್ಯಾಮ್ ಅದು. ಅಲ್ಲಿ ನೋಡ್ತಾ ಇರಬಹುದು ನೀವು, ಸಾಕತ್ತು. ಇದು ಅಷ್ಟು ಈಸಿ ಅಂತ ಆಗಿಲ್ಲ ಇದು. ಸುಮಾರು ಹಳೆ ವರ್ಷದಿಂದ ಇಲ್ಲಿ ಶ್ರಾವಣಗಳಲ್ಲಿ ಜಾಸ್ತಿ ಜನಸಂಖ್ಯೆ ಸೇರ್ತಾರೆ. ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಕೂಡ ಬಹಳ ಚೆನ್ನಾಗಿದ್ದಾರೆ ಅಂತ ಭಾವಿಸ್ತಾ, ಅದೇ ರೀತಿಯಾಗಿ ಇವತ್ತು ನಾನು ಬಂದಿರುವಂತಹ ಒಂದು ಪ್ಲೇಸು ನಮ್ಮ ಬೊಂಬೆನಾಡು ಚನ್ನಪಟ್ಟಣದಿಂದ ಜಸ್ಟ್ 18 ಕಿಲೋಮೀಟರ್ ದೂರದಲ್ಲಿರುವಂತಹ ಕೃಷ್ಣಗಿರಿ ಬೆಟ್ಟ. ಈ ಒಂದು ಬೆಟ್ಟಕ್ಕೆ ಇವತ್ತು ನಾನು ಬಂದಿದ್ದೀನಿ. ನೋಡ್ತಾ ಇರ್ಬೋದು, ನಾನು ಹಿಂದೆ ಬೆಟ್ಟ ಕಾಣಿಸ್ತಿದೆ ಅಂತ ಅನ್ಕೊಂಡಿದ್ದೀನಿ. ಈ ಒಂದು ಬೆಟ್ಟಕ್ಕೆ ಇವತ್ತು ನಾನು ಬಂದಿದ್ದೀನಿ. ಹೋಗೋಣ, ನೋಡೋಣ. ಅದೇ ರೀತಿಯಾಗಿ ಈ ಒಂದು ಬೆಟ್ಟದ ಬಗ್ಗೆ ಹೇಳ್ಬೇಕಂತ ಹೇಳಿದ್ರೆ, ಇದು ಸಿ ಲೆವೆಲಿಂದ, ಸಮುದ್ರ ಮಟ್ಟದಿಂದ ಸುಮಾರು 209 ಅಡಿ ಎತ್ತರದಲ್ಲಿರುವಂಥ ಒಂದು ಬೆಟ್ಟ ಇದು. ಈ ಒಂದು ಬೆಟ್ಟದ ಮೇಲ್ಗಡೆ ವಿಷ್ಣುವಿನ ವಿಗ್ರಹ ಇರುವಂಥ ಒಂದು ದೇವಸ್ಥಾನ ಕೂಡ ಇದೆ. ಎಲ್ಲನೂ ನೋಡೋಣ, ಹೋಗೋಣ ಬನ್ನಿ. ಸ್ನೇಹಿತರೆ, ನಡ್ಕೊಂಡು ಇಲ್ಲಿ ಬರ್ತಾ ಇದ್ದೀನಿ, ಬೆಟ್ಟ ಹತ್ತಾ ಇದ್ದೀನಿ. ತುಂಬ ಸಕ್ಕದಾಗದೆ ಪ್ಲೇಸು. ಅದೇ ಥರ ಇಲ್ಲಿಂದ ಏನಿದೆ, ಇಲ್ಲಿಂದ ಮುಂದೆ ಹೋದರೆ ನಮಗೆ ಕಲ್ಲುಗಳು, ಮೆಟ್ಲುಗಳು ಸಿಗುತ್ತೆ. ಈ ಮುಖಾಂತರ ಅಲ್ಲಿ ಬೆಟ್ಟದ ಮೇಲೆ ಹತ್ತಲಿಕ್ಕೆ ಹೋಗ್ಬೋದು ನಾವು. ಹೋಗೋಣ ಬನ್ನಿ. ಸ್ನೇಹಿತರೆ, ನೋಡ್ತಾ ಇಲ್ಲ, ಕಲ್ಲಲ್ಲಿ ಮಾಡಿರುವಂಥ ಮೆಟ್ಲು ಹತ್ಕೊಂಡು ಹೋಗ್ತಾ ಇದ್ದಾರೆ ನೋಡಿ ಅಲ್ಲಿ. ನಾನು ಆ್ಯಕ್ಚುಲಿ ಕೃಷ್ಣಗಿರಿ ಬೆಟ್ಟ ಹತ್ತಕ್ಕೆ ಬರ್ತಾ ಇದ್ದೀನಿ. ಆ್ಯಕ್ಚುಲಿ ಇವಾಗ ಏನು ಇಷ್ಟೊತ್ತವರೆಗೂ ನಡ್ಕೊಂಡು ಬಂದೆ, ಅದಕ್ಕಿಂತ ಇವಾಗ ಇಲ್ಲಿ ಏನು ನಾವು ಬೆಟ್ಟ ಹತ್ಕೊಂಡು ಹೋಗ್ತೀವಿ, ಇದು ನಮಗೆ ಆ್ಯಕ್ಚುಲಿ ಟ್ರೆಕ್ಕಿಂಗ್ ಅಂತ ಫೀಲ್ ಕೊಡೋ ಅಂಥದ್ದು. ಇಲ್ಲಿಂದ ತುಂಬ ಮಸ್ತಾಗಿದೆ ಅಂತ ಈ ಒಂದು ಲೊಕೇಶನ್ನು. ಹೋಗೋಣ ಬನ್ನಿ. ನೋಡ್ತಾ ಇದ್ದೀರಲ್ಲ ಬೆಟ್ಟ ಹೆಂಗಿದೆ ಅಂತೇಳಿ. ನೋಡ್ತಾ ಇರ್ಬೋದು ನೀವು, ಸಾಕತ್ತು. ಇದು ಅಷ್ಟು ಈಸಿ ಅಂತ ಆಗಿಲ್ಲ, ಇದು ಟ್ರಬಲ್ ಆಗಿದೆ ಈ ಒಂದು ಜಾಗ. Don't trouble the trouble. If you trouble the trouble, trouble troubles you. I'm not the trouble. I'm the truth. ಬನ್ನಿ ಹೋಗೋಣ. ಅದೇ ತರ ನಮ್ಗಿಲ್ಲಿ ಬೆಟ್ಟ ಹತ್ಕೊಂಡು ಹೋಗ್ಲಿಕ್ಕೆ ನೋಡಿ, ಇಲ್ಲಿ ಕಬ್ಬಿಣದ ಕಂಬಿ ವ್ಯವಸ್ಥೆ ಮಾಡಿದ್ದಾರೆ. ಇದನ್ನ ಇಟ್ಕೊಂಡು ಹೋದ್ರೆ ಕೇರ್ಫುಲ್ ಆಗಿ ತುಂಬಾ ಚೆನ್ನಾಗಿರುತ್ತೆ. ಯಾಕೆ ಅಂತ ಅಂದ್ರೆ ಇದು ಫಾರೆಸ್ಟ್ ಆಗಿರೋದ್ರಿಂದ ಡೌನ್ ಫುಲ್ ಸ್ಲೋಪ್ ಆಗಿದೆ. ಹಾಗಾಗಿ ಕೇರ್ಫುಲ್ ಆಗಿ ಹತ್ಕೊಂಡು ಹೋದ್ರೆ ತುಂಬಾ ಒಳ್ಳೇದು. ಹೋಗೋಣ ಬನ್ನಿ. ಯಾರೋ ಹೊಗೆ ಬೇರೆ ಹಾಕ್ಬಿಟ್ಟವ್ರೆ ಇಲ್ಲಿ. ಅಗೋ ಅಲ್ಲಿ ನೋಡಿ ತಪಸ್ಸು ಕುಂತವ್ರೆ. ಓ ಬೆಂಕಿ ನೀವ ಸ್ವಾಮಿ. ಇನ್ನೊಂದು ಸ್ವಲ್ಪ ದೂರದಲ್ಲೇ ನಮ್ಗೆ ಬೆಟ್ಟದ ವ್ಯೂ ಪಾಯಿಂಟ್ ಸಿಗುತ್ತೆ. ಆಫ್ ಹತ್ತಿದ್ದೀನಿ, ಯಾವ ತರ ಕಾಣಿಸ್ತಿದೆ ಅಂತೇಳಿ ನೋಡಿ ನೀವು. ಬೇರೆ ಬೆಟ್ಟ ಗುಡ್ಡಗಳು ಅಥವಾ ಬೇರೆ ವಿಲೇಜಸ್, ಗಿಡ ಮರಗಳು ತುಂಬಾ ಸೂಪರ್ ಆಗಿ ಕಾಣಿಸ್ತಾ ಇದೆ. ಹಾಗೆ ಮುಂದೆ ಹೋಗೋಣ ಬನ್ನಿ. ಒಳ್ಳೆ ಗ್ರೀನ್ರಿ ಒಂದು ಲೊಕೇಶನ್. ಗಿಡಗಳು ಕೃಷ್ಣಗಿರಿ ಬೆಟ್ಟ ಹತ್ಕೊಂಡು ಇನ್ನೇನು ಸ್ವಲ್ಪ ಹತ್ತಿದ್ರೆ ನಮಗೆ ಟೆಂಪಲ್, ಮೇನ್ ಈ ಒಂದು ಬೆಟ್ಟದ ಟೆಂಪಲ್ ಏನಿದೆ ಅದು ಕಾಣುತ್ತೆ. ಅಲ್ಲಿ ಕಾಣಿಸ್ತಾ ಇರ್ಬೋದು ನಿಮಗೆ. ಅಲ್ಲಿಗೆ ಹೋಗೋಣ. ಅದಕ್ಕೂ ಮುಂಚೆ ಈ ಬೆಟ್ಟ ನೋಡಿ ನೀವು, ಹಾಗೇನೆ ಇಲ್ಲಿ ಎಲ್ಲ ಬೆಂಕಿ ಹತ್ಕೊಂಡಿದೆ. ನೋಡ್ತಾ ಆ ಕಡೆ ಎಲ್ಲ ನೋಡಿ, ಬೆಂಕಿ ಎಲ್ಲ ಹತ್ಕೊಂಡಿದೆ. ಮರಕ್ಕೂ ಕೂಡ ಬೆಂಕಿನ ಹಚ್ಚಿದ್ದಾರೆ, ನೋಡ್ಬೋದು ನೀವು. ಈ ತರ ಏನಾಗುತ್ತೆ ಅಂತಂದ್ರೆ, ಕಾಡುಗಳಲ್ಲಿ ಈ ತರ ಬೆಟ್ಟ ಗುಡ್ಡಗಳಲ್ಲಿ ಯಾಕೆ ಆ ತರ ಮಾಡ್ತಾರೆ ಅಂತಂದ್ರೆ, ಸಮ್ಟೈಮ್ಸು ಇದು ಫಾರೆಸ್ಟ್ ಆಗಿರೋದ್ರಿಂದ ಅವರೇ ಹತ್ತಿಸ್ತಾರೆ. ಮತ್ತೆ ಕೆಲವೊಂದು ಟೈಮಲ್ಲಿ ಅದೇ ಕಾಡ್ಗಿ ಚತ್ಕೊಂಡ್ಬಿಡುತ್ತೆ. ಯಾಕೆ ಅಂತ ಅಂದ್ರೆ, ಇದು ಬಂದು ಫೆಬ್ರವರಿ ಮಾರ್ಚ್ ತಿಂಗಳು. ಈಗ ನಮ್ಗೆ ನೆಕ್ಸ್ಟ್ ಯುಗಾದಿ ಬರುತ್ತೆ, ವಸಂತ ಕಾಲ ಪ್ರಾರಂಭ ಆಗುತ್ತೆ. ಇದನ್ನ ಯಾಕೆ ಈ ತರ ಮಾಡ್ತಾರೆ ಅಂದ್ರೆ, ಇಲ್ಲಿ ಏನು ಗಿಡ ಮರಗಳಿದೆ ಇದು ಎಲ್ಲ ಒಣಗಿ ಇದು ಹತ್ಕೊಂಡು ನೆಕ್ಸ್ಟ್ ಇಲ್ಲಿ ಹೊಸ ಚಿಗುರು ಹೊಡಿಯುತ್ತೆ. ಅವಾಗ ನೋಡಕ್ಕೆ ಬೆಟ್ಟ ಗುಡ್ಡ ತುಂಬಾ ಅಂದ್ರೆ ತುಂಬಾ ಸೂಪರ್ ಆಗಿ ಕಾಣುತ್ತೆ. ಒಳ್ಳೆ ಗ್ರೀನ್ರಿ ಬರುತ್ತೆ. ಹಾಗಾಗಿ ಈ ತರ ಒಂದು ಕಾಡ್ಗಿ ಚತ್ತೋದಿರ್ಬೋದು ಅಥವಾ ಬೆಂಕಿ ಹಚ್ಚೋದಿರ್ಬೋದು, ಈ ತರ ಬೆಟ್ಟಗಳಿಗೆ ಗುಡ್ಡಗಳಿಗೆ ಮಾಡಿ ಒಣಗಿರುವಂತ ಎಲೆಗಳನ್ನ, ಹುಲ್ಲುಗಳನ್ನ ಸುಡ್ತಾರೆ. ಸ್ನೇಹಿತರೆ, ಕೃಷ್ಣಗಿರಿ ಬೆಟ್ಟ ಹತ್ಕೊಂಡು ಇವಾಗ ನಾನು ದೇವಸ್ಥಾನ ಇರುವಂತ ಒಂದು ಸ್ಥಳಕ್ಕೆ ಬಂದಿದ್ದೀನಿ. ಇವಾಗ ಏನು ಇಲ್ಲಿ ಗುಹೆ ತರ ಕಾಣಿಸ್ತಿದೆಯಲ್ಲ, ಈ ಗುಹೆ ಒಳಗಡೆನೆ ದೇವಸ್ಥಾನ ಇರುವಂತದ್ದು. ಇದು ಬಂದು ವಿಷ್ಣುವಿನ ಮೂರ್ತಿ ಇರುವಂತ ಒಂದು ದೇವಸ್ಥಾನ. ಸ್ನೇಹಿತರೆ, ಒಳಗಡೆ ಹತ್ರ ಹೋಗಿ ನೋಡೋಣ ಯಾವ ತರ ಇದೆ ಅಂತ ಹೇಳಿ ಬನ್ನಿ. ಸ್ನೇಹಿತರೆ, ಇಲ್ಲಿ ನೋಡ್ತಾ ಇರ್ಬೋದು, ಕಲ್ಲು ಬಂಡೆಗಳ ನಡುವೆ ಈ ಒಂದು ದೇವಸ್ಥಾನ ಇರುವಂತದ್ದು. ಹಾಗೇನೆ ವಿಶೇಷತೆ ಏನಪ್ಪಾ ಅಂದ್ರೆ, ಇಲ್ಲಿ ಪ್ರತಿ ಶನಿವಾರ ವಿಶೇಷ ಪೂಜೆಯನ್ನ ಮಾಡ್ತಾರೆ.
ಇವತ್ತು ಭಾನುವಾರ ಆಗಿರೋದ್ರಿಂದ ವಿಶೇಷ ಪೂಜೆ ಇಲ್ಲ. ಇವಾಗ ನೀವು ನೋಡ್ತಾ ಇರುವಂತ ಮೂರ್ತಿ ಏನಿದೆ ಇದು ಬಂದು ವಿಷ್ಣುವಿನ ವಿಗ್ರಹ ಸ್ನೇಹಿತರೆ. ನಾನೀಗ ಕೃಷ್ಣಗಿರಿ ಬೆಟ್ಟದ ದೇವಸ್ಥಾನ ಇರುವಂತ ಒಂದು ಸ್ಥಳದ ಹತ್ರ ನಾನು ಇವಾಗ ಇದ್ದೀನಿ. ಈ ಒಂದು ಬೆಟ್ಟ ಬರುವಂತದ್ದು ನಮ್ಗೆ ಮಾಕ್ಳಿ ಗ್ರಾಮ ಏನಿದೆ ಅದ್ರ ಹಿಂದೆ ಬರುವಂತ ಮಾಕ್ಳಿ ಹೊಸಳ್ಳಿ ಗ್ರಾಮದಲ್ಲಿ ಈ ಒಂದು ಬೆಟ್ಟ ಇರುವಂತದ್ದು. ಈ ಒಂದು ಬೆಟ್ಟದ ಈ ಒಂದು ದೇವಸ್ಥಾನದ ನಾನಿವಾಗ ನಿಂತ್ಕೊಂಡಿದ್ದೀನಿ. ಇಲ್ಲಿನ ನಮ್ಗೆ ಸ್ಥಳೀಯರಿದ್ದಾರೆ, ಇಲ್ಲಿನ ಗ್ರಾಮಸ್ಥರಿದ್ದಾರೆ. ಇವ್ರ ಹತ್ರ ನಾನು ಈ ಒಂದು ಬೆಟ್ಟದ ಬಗ್ಗೆ, ಇದ್ರ ಹಿನ್ನೆಲೆ ಏನು, ಇದ್ರ ಇತಿಹಾಸ ಏನು ಅನ್ನೋದ್ರ ಬಗ್ಗೆ ಒಂದ್ 2 ವಿಚಾರವನ್ನ ನಿಮ್ಗೆ ತಿಳ್ಸಕ್ ಇಷ್ಟಪಡ್ತೀನಿ. ಅವ್ರಿಗೆ ಕೊಡ್ತೀನಿ ಸ್ನೇಹಿತರೆ, ಮಾತಾಡ್ತಾರೆ. ಇಲ್ಲಿ ವಿಶೇಷ ಏನಂದ್ರೆ ಸುತ್ತಮುತ್ತ ಎಲ್ಲೂ ಮಳೆ ಇಲ್ಲ ಅಂದ್ರೆ ಇಲ್ಲಿ ಮಾಕ್ಳಿ ಹೊಸಳ್ಳಿ ಮಾಕ್ಳಿ ಪಂಚಾಯತಿ ಎಂಡವರಲ್ಲಿ ಎಲ್ಲೆಲ್ಲಿ ಮಳೆ ಹಾಗೆ ಆಯ್ತದೆ. ಮೇಟಿ ನೆಟ್ಟೆ ನೆಡ್ತಾರೆ ಅಂತ ಕಾರಣ. ಮತ್ತೆ ಇದು ಸುಮಾರು ವರ್ಷದಿಂದ ಐತೆ, ಸುಮಾರು ಹಳೆ ವರ್ಷದಿಂದ ಇಲ್ಲಿ ಶ್ರಾವಣಗಳಲ್ಲಿ ಜಾಸ್ತಿ ಜನಸಂಖ್ಯೆ ಸೇರ್ತಾರೆ. ಮತ್ತೆ ಲಾಸ್ಟ್ ಶ್ರಾವಣದಲ್ಲಿ ಮತ್ತೆ ಅನ್ನಪ್ರಸಾದ, ಯಾರು ಭಕ್ತಾದಿಗಳು ಅನ್ನಪ್ರಸಾದ ಕೊಡ್ತಾರೆ ಮತ್ತು ಎಲ್ಲಾ ಸೌಕರ್ಯಗಳು ಮಾಡ್ತಾರೆ. ಸುತ್ತಮುತ್ತ ಎಲ್ಲ ಕಡೆಯಿಂದ ಬಂದು ಇಲ್ಲಿ ದರ್ಶನವನ್ನು ಮಾಡ್ತಾರೆ. ಪ್ರತಿ ಶನಿವಾರ ಪೂಜೆ ಇರುತ್ತೆ. ಪೂಜೆ ಮಾಡ್ಕೊಂಡಿರ್ತಾರೆ. ಕೆಲವರು ಪ್ರವಾಸಿಗರು ಬಂದರು, ಅವರ ಕ್ಲೀನ್ ಸ್ಕೂಲ್ ಹೈಕಲ್ ಕರ್ಕ ಬಂದಿ ಕೂಡ ಎತ್ಕೊಂಡು ಅಲ್ಲಿ ಕೆಳಗಡೆ ಸುಟ್ಟ ಹಾಕೊಂಡು ಎಲ್ಲ ಕ್ಲೀನ್ ಮಾಡ್ಕೊಂಡು ಹೋಗೋರು. ಇವಾಗ ಏನಾಗ್ತದೆ ಅಂದ್ರೆ ಈಗ ಹಿಂಗೆ ಏನಾದ್ರು ಬರ್ತಾರೆ, ಬೆಂಕಿ ಹಚ್ಚಿಬಿಡ್ತಾರೆ. ಈಗ ವೈರು ಸುಮಾರು ಒಂದ್ 10-15 ವರ್ಷದಿಂದ ವೈರ್ಗಳು ನೋಡಿ ಎಲ್ಲ ಸುಟ್ಟಿ ಹೋಗವೆ. ಈಗ ಹೊಸ ವೈರು ಎಳಿತಾ ಇದೀವಿ ನಾವು. ನೋಡ್ಬೋದು ಇವಾಗ ಇಲ್ಲಿಂದ ಎತ್ಕೊ ಬರಕ್ಕೂ ದಾರಿ ಇಲ್ಲ. ಇವಾಗ ಕಂಬ ಆಗಿರ್ಬೋದು, ಜಲ್ಲಿ ಆಗಿರ್ಬೋದು, ವೈರ್ ಆಗಿರ್ಬೋದು, ಅಲ್ಲಿಂದ ಹೆಚ್ಚು ಕಡಿಮೆ 1 ಕಿಲೋಮೀಟರ್ ಆಗುತ್ತೆ, ಅಲ್ಲಿಂದ ಹೊತ್ಕೊಂಡ್ ಬಂದಿದ್ದೀವಿ. ಇದು ಬೆಂಕಿ ಹಚ್ಚಿ ಯಾರು ಇದ್ ಮಾಡಬಾರ್ದು, ಹಾಳು ಮಾಡಬಾರ್ದು. ನೋಡಿ ಇವಾಗ ನಾವೇ ಈ ಹುಡುಗನ್ನ ಕರ್ಕೊಂಡ್ ಬಂದಿ, ನಾವು ಅಲ್ಲಿಂದ ಎಳ್ದೆ ಇವಾಗ 4 ಜನ ಹೊತ್ಕೊಂಡು ಈ ಕಂಬ ಎತ್ಕೊಂಡ್ ಬಂದಿ. ಬೆಂಕಿ ಬಿದ್ರು ಏನು ಆಗ್ಬಾರ್ದು ಅಂತ ನೋಡಿ. ಅಲ್ಲಿ ಸುಮ್ಗೆ ನಾವು ಬೆಂಕಿ ಕಿಡೋದಕ್ಕೆ ಮರನೇ ಬೆಂಕಿ ಹತ್ಕೊಂಡು ಉಳಿತೈತಿ. ಆತರ ಯಾರು ಇದ್ ಮಾಡಕ್ ಹೋಗ್ಬೇಡಿ. ಬಂದವರು ನೋಡ್ಬೇಕು, ಇದೆಲ್ಲ ನಿಮ್ಮ ಪ್ಲೇಸ್. ಹೌದು, ಇದೆಲ್ಲ ನಿಮ್ಮ ಪ್ಲೇಸ್, ನಿಮ್ದು. ಇದೆಲ್ಲ ಮುಂದಿನ ಪೀಳಿಗೆಗೂ ಬಿಡ್ಬೇಕು. ಮುಂದಿನ ಪೀಳಿಗೆ ಈಗೆಲ್ಲ ನೋಡ್ಬೋದು. ಸುತ್ತಮುತ್ತ ಎಲ್ಲ ಬಂಡೆಗಳು ಎಲ್ಲ ನೂರ್ ಮಾಡಾಕ್ಬಿಟ್ಟಾರೆ. ಈಗ ನಮ್ಮ ಮಕ್ಳುಗಳಿಗೆ ನಾವು ತೋರ್ಸ್ಬೇಕು ಅಂದ್ರೆ ಇಲ್ಲಿ ಬಂಡೆ ಇತ್ತು ಅಂತ ನಾವು ಬರೀ ಚಿತ್ರದಲ್ಲಿ ತೋರ್ಸ್ಬೇಕು. ಅದಕ್ಕೋಸ್ಕರ ಇಲ್ಲಿ ರೋಡ್ ಸುಧಾ ಮಾಡ್ಸಲ್ಲ ಇದು. ಯಾಕಂದ್ರೆ ರೋಡ್ ಮಾಡ್ಸಿದ್ರು ನಾಳೆ ಎಪ್ಪೆಟ್ಟೆ. ಅದಕ್ಕೋಸ್ಕರ ಈ ಬೆಟ್ಟಕ್ಕೆ ಬಂದ್ರೆ ಯಾರಾದ್ರೂ ಅಷ್ಟೇ ಬೆಂಕಿ ಅದು ಇದು ಹಾಕ್ಬಾರ್ದು. ಮತ್ತೆ ವೇಸ್ಟ್ ಇವಾಗೇನು ತಿಂದಿ ಅಲ್ಲಿ ಇಲ್ಲಿ ಎತ್ತಿ ಈ ಪ್ಲಾಸ್ಟಿಕ್ ಎಲ್ಲ ಮಾಡೋದು, ಎಲ್ಲ ಒಂದ್ ಕಡೆ ಇದ್ ಮಾಡಿ ಶೇಖರಣೆ ಮಾಡ್ಬೇಕು. ಧನ್ಯವಾದ. ಅದೇ ರೀತಿಯಾಗಿ ಸ್ನೇಹಿತರೆ ನೋಡಿದ್ರಲ್ಲ, ಯಾವುದೇ ಒಂದು ಬೆಟ್ಟ ಗುಡ್ಡಗಳಿರ್ಬೋದು, ಪ್ರತಿಯೊಂದು ಸ್ಥಳಗಳು ಕೂಡ ಅದರದೇ ಆದಂತ ಒಂದು ಇತಿಹಾಸನ ಹೊಂದಿರುತ್ತೆ. ಹಾಗಾಗಿ ನಾವು ಬರ್ಬೋದು, ನೋಡ್ಬೋದು, ಎಂಜಾಯ್ ಮಾಡಬಹುದು. ಆದ್ರೆ ಯಾವುದೇ ತರದ ಪರಿಸರಕ್ಕೆ ಹಾನಿ ಮಾಡೋದು ನಮ್ಮ ಕೆಲಸ ಅಲ್ಲ. ದಯವಿಟ್ಟು ಆ ಕೆಲಸ ಯಾರು ಕೂಡ ಮಾಡಕ್ ಹೋಗ್ಬೇಡಿ. ಇಲ್ಲಿವರೆಗೆ ಈ ಇನ್ಫಾರ್ಮೇಶನ್ ಕೊಟ್ಟಿದ್ಗೆ ತುಂಬಾ ಧನ್ಯವಾದಗಳು. ಆಮೇಲೆ ನೋಡ್ಬೋದು, ಇಲ್ಲಿ ವಾತಾವರಣ ನೋಡ್ಬೋದು ನೀವು. ಎಸಿನೇ ಬೇಡ, ಹೌದು, ಎಸಿನೇ ಬೇಡ. ಹೌದೌದು. ನಿಂತಿದ್ರೆ ಅದೇ ಫ್ಯಾನ್ ಇಲ್ಲ, ಏನಂದ್ರೇನಿಲ್ಲ. ನಿಂತ್ಕೊಂಡ್ಬಿಟ್ರೆ ಚಳಿ ಹೊಚ್ಕೊಬೇಕು. ಆತರ ಎಸಿ ತರ ಫೀಲ್ ಆಯ್ತಾ ಇರುತ್ತೆ. ಹೌದು, ಯಾಕೆಂದ್ರೆ ನೋಡ್ಬೋದು ನಾವು ಈ ಸಿಟಿಗಳಿಗೆ ಹೋದಾಗ ಹೊಗೆಗಳು, ಗಾಡಿಗಳೆಲ್ಲ ನೋಡಿ ಆರೋಗ್ಯ ಕೆಡಿಸ್ಕೊಬಿಡ್ತೀವಿ. ಈ ತರ ಸ್ಥಳಗಳಿಗೆ ಬಂದಾಗ ಆಕ್ಚುಲಿ ಒಳ್ಳೆ ಆಕ್ಸಿಜನ್ ಸಿಗೋದೇ ಇಂತ ಬೆಟ್ಟ ಗುಡ್ಡಗಳಿಗೆ ಬಂದಂತ ಸಂದರ್ಭ. ಫುಲ್ ಸುತ್ತಮುತ್ತ ಎಲ್ಲ ಎಲ್ಲ ನೋಡ್ಬೋದು. ಯಾಮಗಿರಿ ಬೆಟ್ಟ, ಬೆಟ್ಟ, ಕುಟ್ಕಲ್ ಬೆಟ್ಟ, ಮತ್ತೆ ಅಲ್ಲಿ 6 ದೇವ್ರ ಮುಂದೆಗಡೆ 6 o'clock ಅಂದ್ರೆ ಇಡೀ ಬೆಂಗಳೂರೇ ಕಾಣಿಸುತ್ತೆ. ಓಕೆ, ಸ್ನೇಹಿತರೆ, ಕೃಷ್ಣಗಿರಿ ಬೆಟ್ಟದ ಮೇಲ್ಗಡೆ ಹತ್ಕೊಂಡ್ ಬಂದಿದ್ದೀನಿ. ನಿಮ್ಗೆ ಬೆಟ್ಟ ದಾರಿ ತೋರಿಸಿದೀನಿ, ದೇವಸ್ಥಾನನೂ ಕೂಡ ತೋರಿಸಿದೀನಿ, ನೋಡಿದ್ದೀರಾ. ನೋಡ್ತಾ ಇರ್ಬೋದು ನೀವು ಬೆಟ್ಟ ಮೇಲ್ಗಡೆಯಿಂದ ಯಾವ ತರ ಕಾಣಿಸ್ತಿದೆ ಅಂತ ಹೇಳಿ. ಸೂಪರ್ ಕಾಣಿಸ್ತಾ ಇದೆ. ಅದೇ ತರ ಈ ಒಂದು ಕೃಷ್ಣಗಿರಿ ಬೆಟ್ಟದ ಒಂದು ಮೋಸ್ಟ್ ಹಿಡನ್ ಪ್ಲೇಸ್ ತರ ನಿಮ್ನ ಕರ್ಕೊಂಡ್ ಬಂದಿದ್ದೀನಿ. ಆಕ್ಚುಲಿ ನಾವು ದೇವಸ್ಥಾನ ಏನ್ ನೋಡೋದು, ಆ ದೇವಸ್ಥಾನದ ಪಕ್ಕದಿಂದ ನಮಗೆ ಬೆಟ್ಟ ಹತ್ಕೊಂಡ್ ಬರ್ಲಿಕ್ಕೆ ಒಂದು ದಾರಿ ಇದೆ. ಆ ದಾರಿಯಿಂದ ಬಂದ್ರೆ ನಮ್ಗೆ ಈ ಒಂದು ಹಿಡನ್ ಪ್ಲೇಸ್ ನಿಮ್ಗೆ ಸಿಗುತ್ತೆ ಸ್ನೇಹಿತರೆ. ಇದ್ರ ಹೆಸರು ಬಂದು ಇದನ್ನ ಸ್ವರ್ಗದ ಬಾಕಿಲು ಅಂತ ಕರೀತಾರೆ ಇಲ್ಲಿಯವರು. ನೋಡಿ ಈ ತರ ಇದೆ. ನೀವ್ ಈ ಒಂದು ಬೆಟ್ಟಕ್ಕೆ ಬಂದ್ರೆ ಈ ಪ್ಲೇಸ್ ನ ಮಾತ್ರ ದಯವಿಟ್ಟು ಮಿಸ್ ಮಾಡ್ಕೊಳ್ಳಕ್ ಹೋಗ್ಲೇಬೇಡಿ. ಸಾಕಾಗಿದೆ, ಹತ್ಕೊಂಡ್ ಬನ್ನಿ. ಈಗ ಗೊತ್ತಾಯ್ತು. ಮಾತೇ ಬದಲಿಲ್ಲ ಏನಾದ್ರು ಇಟ್ಕೋಬೇಕೆ ಸ್ವಾಮಿ? ನೋಡ್ರಿ ಸ್ವಾಮಿ, ಇಟ್ಕೋತೀವಿ. ಅಯ್ಯೋ, ಈ ನನ್ ಮಕ್ಳು ಮತ್ತೆ ಶುರು ಮಾಡಿದ್ರಯ್ಯ. ನನ್ನ ಮರೆತು
ಮಚ್ಚ ನಾನಿರುವುದೇ ನಿನ್ನಗಾಗಿ. ಅಯ್ಯೋ ನಿಧಾನಕ್ಕೆ ಎಳ್ಕಲ್ಲ. ಸ್ವರ್ಗದ ಒಂದು ಟಿಕೆಟ್ ಫಿಕ್ಸ್ ನಮ್ಗೆ. ಸ್ನೇಹಿತರೆ ನೋಡಿದ್ರಲ್ಲ ಸ್ವರ್ಗದ ಬಾಗ್ಲು ಹೆಂಗೈತೆ ಅಂತ ಹೇಳಿ ಚೆನ್ನಾಗೈತೆ. ಈ ಒಂದು ಸ್ಪಾಟ್ಗೆ ಬಂದ್ರೆ ದಯವಿಟ್ಟು ಈ ಜಾಗನ ಮಿಸ್ ಮಾಡ್ಕೊಳಕ್ ಹೋಗ್ಬೇಡಿ, ನೀವು ಓದ್ಕೊ ಬನ್ನಿ. ಸ್ನೇಹಿತರೆ ನೋಡ್ತಾ ಇದೀರಲ್ಲ ಕೃಷ್ಣಗಿರಿ ಬೆಟ್ಟದ ಟಾಪ್ ಪ್ಲೇಸು, ವ್ಯೂ ಪಾಯಿಂಟು. ನಿಮ್ಗೆ ಬೆಟ್ಟದ ಮೇಲ್ಗಡೆಯಿಂದ ಕೆಳಗಡೆ ಹೆಂಗ್ ಕಾಣಿಸುತ್ತೆ ಅಂತ ಒಂದ್ಸಲ ತೋರಿಸ್ತೀನಿ. ನೋಡ್ತಾ ಇದೀರಲ್ಲ ಹಿಂಗ್ ಕಾಣುತ್ತೆ. ಏನಾದ್ರೂ ಒಂದ್ ಸ್ವಲ್ಪ ಜಾರ್ ಬಿತ್ತು ಅಂತ ಅಂದ್ರೆ ಹಾಸ್ಪಿಟ್ಲಿಗೆ ತಗೊಂಡೋಗಕ್ ಒಂದ್ ಮೂಳೆನೂ ಸಿಗೋದಿಲ್ಲ. ಕೃಷ್ಣಗಿರಿ ಬೆಟ್ಟದ ಮೇಲ್ಗಡೆ ಇವಾಗ ಕೂತ್ಕೊಂಡಿದೀನಿ. ನೋಡ್ತಾ ಇರಬಹುದು ನೀವು ಈ ಒಂದು ಬೆಟ್ಟದ ವ್ಯೂ ಪಾಯಿಂಟ್ ಹತ್ರ. ಬೇರೆ ಆ ಕಡೆ ನೋಡಿದ್ರೆ ನಮ್ಗೆ ಬೇರೆ ಕಡೆ ಕಾಣುವಂತ ಬೆಟ್ಟ ಗುಡ್ಡಗಳೆಲ್ಲ ಕಾಣಿಸುತ್ತೆ. ಅದೇ ರೀತಿಯಾಗಿ ಸ್ನೇಹಿತರೆ ಈ ಒಂದು ಕೃಷ್ಣಗಿರಿ ಬೆಟ್ಟದಿಂದ ನಮ್ಮ ಚನ್ನಪಟ್ಟಣದ ಬಹಳ ಫೇಮಸ್ ಆಗಿರುವಂತ ಕಣ್ವಾ ಡ್ಯಾಮ್ ಕಾಣುತ್ತೆ. ನೋಡ್ತಾ ಇರಬಹುದು ನೀವು, ಅಲ್ಲಿ ಏನು ಕಾಣಿಸ್ತಿದೆಯಲ್ಲ ಇವಾಗ, ಅದು ಬಂದು ಕಣ್ವಾ ಡ್ಯಾಮ್. ನಮ್ಮ ಚನ್ನಪಟ್ಟಣದ ಬಹಳ ಫೇಮಸ್ ಡ್ಯಾಮ್ ಅದು. ಅದೇ ರೀತಿಯಾಗಿ ಈ ಡ್ಯಾಮ್ದು ವಿಶೇಷತೆ ಏನಪ್ಪಾ ಅಂತ ಹೇಳಿದ್ರೆ, ಇದನ್ನ ಬಂದು 1946 ಅಲ್ಲಿ ಕನ್ಸ್ಟ್ರಕ್ಟ್ ಮಾಡಿರೋಂಥದ್ದು. ವಿಶ್ವೇಶ್ವರಯ್ಯ ಅವರು ಕನ್ಸ್ಟ್ರಕ್ಟ್ ಮಾಡಿರೋಂಥ ಒಂದು ಡ್ಯಾಮ್ ಇದು. ಈ ಡ್ಯಾಮ್ ಅಲ್ಲಿ ವಾಟರ್ ಕಂಪ್ಲೀಟ್ ಆಗಿ ಫುಲ್ ಆದಾಗ, ನೀರು ಕಂಪ್ಲೀಟ್ ಆಗಿ ತುಂಬಿಕೊಂಡಾಗ ಡೋರ್ಸ್ ಏನಿದೆ ಅದು ಆಟೋಮೆಟಿಕ್ ಆಗಿ ಓಪನ್ ಆಗುತ್ತೆ ಸ್ನೇಹಿತರೆ. ಅಂತ ಒಂದು ತಂತ್ರಜ್ಞಾನನ ಬಳಸಿ ಒಂದು ಡ್ಯಾಮ್ ನ ನಿರ್ಮಾಣ ಮಾಡಿರೋಂಥದ್ದು. ಸ್ನೇಹಿತರೆ ನೋಡಿದ್ರಲ್ಲ ಕೃಷ್ಣಗಿರಿ ಬೆಟ್ಟ. ಈ ಒಂದು ಬೆಟ್ಟ ಬಂದು ಟ್ರೆಕ್ಕಿಂಗ್ ಮಾಡೋರ್ಗಂತೂ ತುಂಬಾ ಬೆಸ್ಟ್ ಪ್ಲೇಸ್ ಅಂತ ಹೇಳ್ಬೋದು ನಮ್ಮ ಚನ್ನಪಟ್ಟಣದಲ್ಲಿ. ಅದೇ ರೀತಿಯಾಗಿ ಈ ಒಂದು ಬೆಟ್ಟ ಬಂದು ನಮ್ಮ ಚನ್ನಪಟ್ಟಣ ಹಾಗೂ ರಾಮನಗರದಿಂದ ಎರಡೂ ಕಡೆಯಿಂದನೂ ಕೂಡ 18 ಕಿಲೋಮೀಟರ್ ದೂರ ಆಗುತ್ತೆ. ರೋಡ್ ಫೆಸಿಲಿಟಿ ಚೆನ್ನಾಗಿದೆ, ನೀವು ಆರಾಮಾಗಿ ಬರ್ಬೋದು. ಅದೇ ರೀತಿಯಾಗಿ ಈ ಒಂದು ಬೆಟ್ಟದಲ್ಲಿ ನಿಮಗೆ ಶನಿವಾರ ಹೊತ್ತು ಬಂದ್ರೆ ನಿಮಗೆ ದೇವಸ್ಥಾನದಲ್ಲಿ ಪೂಜೆ ಮಾಡ್ತಾರೆ, ತುಂಬಾ ಚೆನ್ನಾಗಿರುತ್ತೆ. ನಿಮಗೆ ಬರ್ಲಿಕ್ಕೆ ಶನಿವಾರ ಉತ್ತಮ. ಹಾಗೂ ಈ ಒಂದು ಬೆಟ್ಟಕ್ಕೆ ನೀವು, ಇದು ಮಾಕಳಿ ಅರಣ್ಯ ಪ್ರದೇಶಕ್ಕೆ ಸೇರಿರೋದ್ರಿಂದ ಸ್ವಲ್ಪ ಕಾಡು ಪ್ರಾಣಿಗಳಿದಾವೆ. ಹಾಗಾಗಿ ನೀವು 5 ಗಂಟೆ ಒಳಗಡೆ ಬಂದು ಹೋದ್ರೆ ಚೆನ್ನಾಗಿರುತ್ತೆ ಸ್ನೇಹಿತರೆ. ಅದೇ ರೀತಿಯಾಗಿ ಮತ್ತೊಂದು ವಿಡಿಯೋದಲ್ಲಿ ನಿಮ್ಮನ್ನ ಭೇಟಿ ಆಗ್ತೀನಿ ಸ್ನೇಹಿತರೆ. ಅಲ್ಲಿವರೆಗೂ ನಮಸ್ಕಾರ.